ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಸಾಂಸ್ಕೃತಿಕ ಅನುವಾದದ ಒಂದು ಅದ್ಭುತ ಪ್ರಪಂಚಕ್ಕೆ ಕಾಲಿಡೋಣ ಬನ್ನಿ. 16ನೇ ಶತಮಾನದ ಬ್ರಿಟಿಷ್ ನಾಟಕಕಾರ ಶೇಕ್ಸ್ಪಿಯರ್ ಬೇರೆ ಬೇರೆ ದೇಶಗಳ ಸಂಸ್ಕೃತಿಯಲ್ಲಿ ಹೇಗೆ ಮರುಜೀವ ಪಡೆದಿದ್ದಾರೆ ಅಂತ ನೋಡೋಣವಾ? ಕೇವಲ ಭಾಷೆ ಬದಲಾಯಿಸಿದ್ರೆ ಸಾಲದು, ಕಥೆ ಅಲ್ಲಿನ ಜನರಿಗೆ ಹತ್ತಿರವಾಗಲು, ಸ್ಥಳೀಯ ಸಂಸ್ಕೃತಿಗೆ ತಕ್ಕಂತೆ ಇಡೀ ಕಥೆಯನ್ನೇ ಬದಲಾಯಿಸಬೇಕಾಗ್ತದೆ. ಇದಕ್ಕೊಂದು ಬೆಸ್ಟ್ ಉದಾಹರಣೆ ಅಂದ್ರೆ 1932ರಲ್ಲಿ ಮಹಾಕವಿ ಕುವೆಂಪುರವರು ಹ್ಯಾಮ್ಲೆಟ್ ನಾಟಕವನ್ನ ಕನ್ನಡಕ್ಕೆ ರಕ್ತಾಕ್ಷಿಯಾಗಿ ತಂದಿದ್ದು. ಇಲ್ಲಿ ನೋಡಿ, ಮೂಲ ಕಥೆಯ ಮಂಕಾದ ರಾಜಕುಮಾರನ ಜಾಗದಲ್ಲಿ ಓರ್ವ ಉಗ್ರ ಹಾಗೂ ಶಕ್ತಿಶಾಲಿ ರಾಜಕುಮಾರಿಯೇ ಕಥೆಯ ಕೇಂದ್ರಬಿಂದು ಆಗ್ತಾಳೆ. ಮಹಿಳೆ ಅಂದ್ರೆ ಶಕ್ತಿಯ ಸ್ವರೂಪ ಅನ್ನೋ ಹಿಂದೂ ನಂಬಿಕೆಗಳಿಗೆ ಈ ಬದಲಾವಣೆ ಅಕ್ಷರಶಃ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತಲ್ವಾ? ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಮೂಲ ಕಥೆಯಲ್ಲಿದ್ದ ರಾಜಮನೆತನದ ಮರುಮದುವೆ ನಮ್ಮ ಸಂಸ್ಕೃತಿಗೆ ಒಗ್ಗಲ್ಲ ಅಂತ ಕಥೆಯನ್ನೇ ಟ್ವಿಸ್ಟ್ ಮಾಡ್ಲಾಯ್ತು. ಹೌದು, ಮದುವೆಯ ಬದಲಾಗಿ ಆ ವಿಲನ್ಗಳ ನಡುವೆ ಒಂದು ರಹಸ್ಯ ಅಕ್ರಮ ಸಂಬಂಧ ಇರೋ ಹಾಗೆ ಕಥೆ ಬದಲಾಗುತ್ತೆ. ಇಷ್ಟೇ ಅಲ್ಲ, ಹ್ಯಾಮ್ಲೆಟ್ನ ಪಾತ್ರಧಾರಿ ನಮ್ಮ ವೇದಾಂತ, ಕರ್ಮ ಹಾಗೂ ಹುಟ್ಟು ಸಾವಿನ ಬಗ್ಗೆ ಚಿಂತಿಸೋದನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಭಾರತದಲ್ಲಿ ನಡೆದ ಇಂತಹ ವಿಶಿಷ್ಟ ಸಾಂಸ್ಕೃತಿಕ ಅಳವಡಿಕೆಗಳನ್ನ ಸಂಶೋಧಕರು ಪ್ರಮುಖವಾಗಿ 3 ಐತಿಹಾಸಿಕ ಹಂತಗಳಲ್ಲಿ ಗುರುತಿಸಿದ್ದಾರೆ. ಮೊದಲು ಕಥೆಯನ್ನ ನಮ್ಮ ಸಂಸ್ಕೃತಿಗೆ ಒಗ್ಗಿಸ್ಕೊಂಡ್ರು, ಆಮೇಲೆ ಅಕ್ಷರಶಃ ಅನುವಾದ ಮಾಡಿದ್ರು, ಕೊನೆಗೆ ಸಂಪೂರ್ಣ ಮರುಸೃಷ್ಟಿ ಮಾಡೋಕ್ ಶುರು ಮಾಡಿದ್ರು. ಅದ್ರಲ್ಲೂ ಆರಂಭದಲ್ಲಿ ರೋಮಿಯೋ ಜೂಲಿಯಟ್ ಕತೆಗೆ ಸುಖಾಂತ್ಯ ಕೊಟ್ಟಿದ್ದು ನಿಜಕ್ಕೂ ಒಂದು ಅಚ್ಚರಿಯ ಹಾಗೂ ವಿಚಿತ್ರವಾದ ಬದಲಾವಣೆ. ಇನ್ನು ಕೆನಡಾದ ಕಡೆ ನೋಡಿದ್ರೆ, ನಾರ್ಥ್ರೋಪ್ ಫ್ರೈ ಕೇಳಿದ ನಾವಿಲ್ಲಿ ಎಲ್ಲಿದ್ದೀವಿ ಅನ್ನೋ ಸಾಂಸ್ಕೃತಿಕ ಗುರುತಿನ ಪ್ರಶ್ನೆ ಎದುರಾಗುತ್ತೆ. ವಸಾಹತುಶಾಹಿ ಕಾಲದಲ್ಲಿ ಶೇಕ್ಸ್ಪಿಯರ್ ಕೃತಿಗಳನ್ನ ಸ್ಥಳೀಯ ಸಂಪ್ರದಾಯಗಳನ್ನ ಹತ್ತಿಕ್ಕುವಂದು ಅಸ್ತ್ರವಾಗಿ ಬಳಸಲಾಗಿತ್ತು ಅನ್ನೋದು ನಿಜಕ್ಕೂ ಬೇಸರದ ಸಂಗತಿ. ಆದರೆ ಯಜಮಾನನ ಉಪಕರಣದಿಂದ ಅವನ ಮನೆಯನ್ನೇ ಕೆಡವಲಾಗಲ್ಲ ಅನ್ನೋ ಈ ಮಾತು ಆ ಕಾಲದ ನೈಜ ಪರಿಸ್ಥಿತಿಯನ್ನ ಕಣ್ಣಿಗೆ ಕಟ್ಟುವಂತೆ ಹೇಳುತ್ತೆ. ಇವತ್ತು ಕೆನಡಾದಲ್ಲಿ 1939ರಂತಹ ನಾಟಕಗಳು ಆ ವಸಾಹತುಶಾಹಿಗತ ಕಾಲವನ್ನು ಪ್ರಶ್ನಿಸಲು ಈ ಕೃತಿಗಳನ್ನೇ ಸೀಳಿ ವಿಶ್ಲೇಷಿಸುತ್ತಿವೆ. ಶೇಕ್ಸ್ಪಿಯರ್ ಕಥೆಗಳು ಎಲ್ಲರಿಗೂ ಅನ್ವಯಿಸ್ತೆ ಅನ್ನೋ ಕಲ್ಪನೆನೇ ತಿರಸ್ಕರಿಸಿ ಆಧುನಿಕ ಸೃಷ್ಟಿಕರ್ತರು ಹೊಸ ಸ್ತ್ರೀವಾದಿ ನಾಟಕಗಳನ್ನ ಕಟ್ಕೊಡ್ತಿದ್ದಾರೆ. ಒಟ್ಟಿನಲ್ಲಿ ಭಾರತ ಮತ್ತು ಕೆನಡಾ ಎರಡರಲ್ಲೂ ಬ್ರಿಟಿಷರ ಅಸ್ತ್ರವಾಗಿ ಬಂದ ಶೇಕ್ಸ್ಪಿಯರ್ ಕೊನೆಗೆ ಸ್ಥಳೀಯ ಸಂಸ್ಕೃತಿಯ ಭಾಗವಾಗಿ ಬದಲಾದ್ರು. ಕೊನೆಯದಾಗಿ ಒಂದು ಪ್ರಶ್ನೆ: ಕಥೆಯಿಂದ ಭಾಷೆ, ಸಂಸ್ಕೃತಿ, ಹಿನ್ನೆಲೆಯನ್ನೆಲ್ಲ ತೆಗೆದು ಹಾಕಿದ ಮೇಲೆ ಅದು ಅದೇ ಕಥೆಯಾಗಿ ಉಳಿಯುತ್ತಾ? ಯೋಚಿಸಿ.